ನಡೆದಾಗ ಗೊತ್ತಾಯಿತು ಅವರಿಗೆ, ಕೆಲವರಿಗೆ ಅವ್ರು ಎಷ್ಟಾದರೂ ವಿದ್ಯಾವಂತರಾಗಿರ್ಬೋದು, ಅವ್ರು ಎಷ್ಟಾದರೂ ಬುದ್ಧಿವಂತರಾಗಿರ್ಬೋದು, ಅವರು ಸೈನ್ಸಿಸ್ಟ್ ಆಗಿರ್ಬೋದು, ಫಿಲಿಮ್ ಆ್ಯಕ್ಟ್ರೆಸ್ ಆಗಿರ್ಬೋದು, ಅವ್ರು ಬೇರೆ ಯಾರು ಏನಾದರೂ ಆಗಿರ್ಬೋದು, ಆ ದೇಹದಲ್ಲಿ ಅಲರ್ಜಿ ಇದ್ದರೆ ನಿಮ್ಮ ಮನೆಯಲ್ಲಿ ಏನೇನು ನಡೀತೋ ಅದೇ ಥರ ಎಲ್ಲರ ಮನೆಯಲ್ಲೂ ನಡೆಯುತ್ತೆ, ಅದೇ ಥರ ನಡೆಯುತ್ತೆ. ನೀವು ಆ ಪಾಯಿಂಟ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವನಿಗೆ ಅಲರ್ಜಿ ಇದೆ, ಅವನಿಗೆ ಅಲರ್ಜಿ ಇರೋದರಿಂದ ಆ ಕೆಮಿಕಲ್ ಮೊದಲನೇ ಸಾರಿ ತಗೊಂಡಾಗ ಅದು ಆ್ಯಕ್ಟಿವೇಟ್ ಆಗುತ್ತೆ. ಅಮೇರಿಕಾದಲ್ಲಿ ಈ ಥರ ಚಿಕಾಗೋ ಅಂತ ಒಂದು ಊರಿದೆ, ಅಲ್ಲಿ ಅನೌನ್ಸ್ ಮಾಡಿದ್ರೆ ಜನಗಳು ಪ್ರತಿಭಟನೆ ಮಾಡಿದ್ರು. ಇದೆಲ್ಲ ಸುಳ್ಳು ನೀವು ಹೇಳ್ತಾ ಇರೋದು, ಅದು ಕುಡಿಯೋದು, ಚಳಿಗಾಲದಲ್ಲಿ ಹೆಂಗಸರು ಕುಡಿತೀವಿ, ಗಂಡಸರು ಕುಡಿತೀವಿ, ಎಲ್ಲ ಕುಡಿತೀವಿ, ಇದು ಅಲರ್ಜಿನೆಲ್ಲ ಏನೆಲ್ಲ ಬಿಡ್ತಾ ಇದ್ದೀರಾ ಅಂತ ಗಲಾಟೆ ಮಾಡಿದ್ರು. ಆಗ ಅವರು WHO ಆನ್ಸರ್ ಮಾಡುತ್ತೆ, ಇಬ್ಬರು ವ್ಯಕ್ತಿಗಳನ್ನ ನಿಲ್ಲಿಸುತ್ತೆ, ತೋರಿಸುತ್ತೆ. ಇವನಿಗೂ 50 ವಯಸ್ಸು, ಇವನಿಗೂ 50 ವಯಸ್ಸು, ಇವನು ಗ್ರ್ಯಾಜುಯೇಟು. ಇವನು ಸಕ್ಕರೆ ತಿಂದರೆ ಆ ಸಕ್ಕರೆ ಅಂಶ ದೇಹದಲ್ಲಿ ಎಲ್ಲ ರಕ್ತದಲ್ಲಿ ಮಿಕ್ಸ್ ಆಗಿ ಎಲ್ಲ ಅವಯವಗಳಿಗೆ ಹೋಗುತ್ತೆ. ಇವನು ಅದೇ ಮನುಷ್ಯ, ಇನ್ನೊಬ್ಬ 50 ವಯಸ್ಸು, ಇವನು ಗ್ರ್ಯಾಜುಯೇಟು, ಇವನು ಸಕ್ಕರೆ ತಿಂದರೆ ಇವನು ಪ್ಯಾಂಕ್ರಿಯಾಸು ಇನ್ಸುಲಿನ್ ದ್ರವನ ಸಫಿಷಿಯೆಂಟಾಗಿ ತಯಾರು ಮಾಡೋದ್ರಿಂದ ಸಕ್ಕರೆನ ಬ್ರೇಕ್ ಮಾಡಿ ಗ್ಲೂಕೋಸಾಗಿ ಕನ್ವರ್ಟ್ ಮಾಡಿ ಶಕ್ತಿ ತಯಾರಾಗುತ್ತೆ ಇವನ ದೇಹದಲ್ಲಿ. ಇಲ್ಲಿ ಇವನ ದೇಹದಲ್ಲಿ ಇನ್ಸುಲಿನ್ ಅನ್ನೋ ದ್ರವ ಸಫಿಷಿಯೆಂಟಾಗಿ ತಯಾರಾಗದೇ ಇರೋದರಿಂದ ಆ ರಕ್ತದಲ್ಲಿರ್ತಕ್ಕಂಥ ಆ ಸಕ್ಕರೆ ಅಂಶನ ಬ್ರೇಕ್ ಮಾಡೋ ಶಕ್ತಿ ಇಲ್ಲದೆ ಸಕ್ಕರೆ ಅಂಶ ಎಲ್ಲ ದೇಹದಲ್ಲಿ ಅವಯವಗಳಿಗೂ ಹೋದಾಗ ಎಲ್ಲ ಅವಯವಗಳಿಗೂ ತೊಂದರೆ ಆಗುತ್ತೆ. ಇಬ್ಬರು ಮನುಷ್ಯರೇ ಅಲರ್ಜಿನ ಪ್ರೂವ್ ಮಾಡಿದ್ರು. ಈಗ ನೀವು ಈ ಎಕ್ಸಾಂಪಲ್ ನಾನು ಏನು ಕೊಡ್ತಾ ಇದ್ದೀನಿ ಅಂತಂದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಏನಂತ ಅರ್ಥ ಮಾಡ್ಕೋಬೇಕು? ನನ್ನ ಗಂಡನಿಗೆ ಅಲರ್ಜಿ ಇದೆ, ನನ್ನ ಮಗನಿಗೆ ಅಲರ್ಜಿ ಇದೆ, ಅಲರ್ಜಿ ಇರೋದರಿಂದ ಅವನು ಇದನ್ನು ಸೇರ್ತಾ ಇದ್ದಾನೆ. ಅಲರ್ಜಿ ರಿಸಲ್ಟ್ ಏನಪ್ಪ ಅಂದರೆ ಆ ಕೆಮಿಕಲ್ಸಿಂದನೇ ದೇಹ ಕೆಲಸ ಮಾಡುತ್ತೆ. ಕೆಮಿಕಲ್ಸಿಂದ ದೇಹ ಕೆಲಸ ಮಾಡುತ್ತೆ. ದೇಹ ಪ್ರಕೃತಿಯಿಂದ ಕೆಲಸ ಮಾಡಬೇಕು. ಇವರಿಗೆ ಯಾರು ಅಡಿಕ್ಟ್ಸ್ ಇರ್ತಾರೆ, ಯಾರು ಆಲ್ಕೋಲಿಕ್ಸ್ ಇರ್ತಾರೆ, ಕೆಮಿಕಲ್ಸಿಂದನೂ ಕೆಲಸ ಮಾಡುತ್ತೆ, ಆ ಪ್ರಕೃತಿಯಿಂದನೂ ಕೆಲಸ ಮಾಡುತ್ತೆ. ಎರಡು ಥರ ಕೆಲಸ ಮಾಡುತ್ತೆ. ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಿಮಗೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ, ನೀವು ಮಾನಿಟ್ರ್ ಮಾಡಿ ನಮ್ಮ ಸಪೋರ್ಟ್ ತೊಗೊಂಡು ಒಂದು ಕಡೆ ನೀವು ಒಂದು ಕಡೆ ನಾವು. ಅಲ್ಲಿ WHO ಅನೌನ್ಸ್ ಮಾಡಿ ಕ್ಲೀನಾಗಿ ಹೇಳ್ತು, ಇದು ಇವನಿಗೆ ಒಂದು ಗುಟುಕು ಒಳಗಡೆ ಹೋದರೆ, ಒಂದೇ ಒಂದು ಗುಟುಕು ಒಳಗಡೆ ಹೋದರೆ ಮುಗೀತು. ಇವನು ಬಂದಾದಮೇಲೆ ಮನೆಯಲ್ಲಿ ಡೈಲಾಗ್ ಹೇಳ್ತಿರಲ್ಲ ನೀವು, ಆ ಡೈಲಾಗ್ನ ಸ್ವಲ್ಪ ನಿಲ್ಲಿಸ್ಬೇಕಾಗ್ತದೆ. ನೀನು ಕುಡಿಬೇಕು ಅಂತ ಇದ್ದರೆ ಮನೆಯಲ್ಲೇ ತಂದಿಡ್ತೀವಪ್ಪ, ಇಲ್ಲೇ ಕುಡಿದ್ಬಿಟ್ಟು ಮಲ್ಕೊಳ್ಳಪ್ಪ ಅಂತ ಹೇಳ್ತಿರಲ್ಲ, ಅದನ್ನು ವಾಪಸ್ ತಗೋಬೇಕು. ಒಂದು ಗುಟುಕು ಒಳಗಡೆ ಹೋದರೆ ನಿಲ್ಸಕ್ಕಾಗಲ್ಲ. ಇದು ರಿಸಲ್ಟ್ ಆಫ್ ದ ಅಲರ್ಜಿ. ಕ್ರೇವಿಂಗ್ ಉತ್ಪತ್ತಿ ಆಗುತ್ತೆ, ಬಯಕೆ, ಬೇಕು ಬೇಕು ಬೇಕು. ಈ ಥರ ಯಾರಿಗಾಗುತ್ತೋ ಅವನನ್ನು ಮಾದಕ ಮದ್ಯ ವ್ಯಸನಿ. ಗೊತ್ತಾಯ್ತರ? ಅವನು ನೋಡೋಕ್ಕೆ ಸಾಮಾನ್ಯ ಮನುಷ್ಯ, ಬೇಕಾದಷ್ಟು ಓದಿರ್ತಾನೆ, ಎಲ್ಲ ಇರುತ್ತೆ. ಆ ಕೆಮಿಕಲ್ ಒಳಗಡೆ ಹೋದಾಗ ಆ ಕೆಮಿಕಲ್ ಏನು ಮಾಡುತ್ತೆ, ಆ ಬಾಡಿ ಸೆಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡಾಗ ಅಲರ್ಜಿ ಇರೋದರಿಂದ ಕ್ರೇವಿಂಗ್ ಶುರು ಆಗುತ್ತೆ. ಅಲ್ಲಿ ಅವನು ನೋ ಅಂತ ಹೇಳೋಕ್ಕಾಗಲ್ಲ. ಅವನು ಕೆಟ್ಟವನಲ್ಲ, ಅಯೋಗ್ಯ ಅಲ್ಲ, ನೋ ಅಂತ ಹೇಳೋಕ್ಕಾಗಲ್ಲ. ಅದೇ ಕೆಮಿಕಲ್ಲು ಎರಡನೇ ಭಾಗದಲ್ಲಿ ಮಿಡಲ್ಗೆ ಹೋಗುತ್ತೆ. ಮಿಡಲ್ಗೆ ಹೋಗಿ ಆ ಬ್ರೈನ್ ಸೆಲ್ಸಲ್ಲಿ ಉನ್ಮತ್ತವಾದರೆ ಜಾಗೃತ ಸ್ಥಿತಿ ಇರಲ್ಲ. ಇದು ಹೆಂಡತಿ, ಇದು ಮಕ್ಕಳು, ಇದು ಮಾನ, ಇದು ಮರ್ಯಾದೆ ಏನೂ ಇರಲ್ಲ. ಅವನಿಗೇನು ಅನಿಸುತ್ತೋ ಅದು ಮಾಡ್ತಾ ಇರ್ತಾನೆ. ಅದಕ್ಕೆ ಸುಪ್ತ ಸ್ಥಿತಿಯ ಜೀವನ. ನಿಮ್ಮ ಮನೆಯಲ್ಲಿ ನಿನ್ನ ಗಂಡ ಸ್ವಲ್ಪ ಶುರು ಮಾಡಿದನು, ಅದು ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಇದಕ್ಕೆ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಕರಿತೀವಿ. ಇದು ಜಾಸ್ತಿ ಆಗೋದಕ್ಕೆ ಯಾಕಾಗುತ್ತೆ ಅಂದರೆ ದೇಹ ಆ ಕೆಮಿಕಲ್ಸ್ ಮೇಲೆ ಅವಲಂಬಿತ ಆಗುತ್ತೆ.
ನಿಮ್ಮ ಯಜಮಾನರು ಊಟ ನಿಮ್ಮ ಮಾಡಲ್ಲ? ಸಂಬಂಧಿಕರು ಸ್ನೇಹಿತರು ಮದ್ಯಪಾನ ಮತ್ತು ಮಾದಕ ವ್ಯಸನಕ್ಕೆ ದಾಸರಾಗಿದ್ದಾರಾ? ಅಲ್ಲದೆ ಮಾನಸಿಕ ದುಸ್ಥಿತಿ, ಕೌಟುಂಬಿಕ ಕಲಹ, ದಾಂಪತ್ಯ ಜೀವನದಲ್ಲಿ ಅಸಮಾಧಾನ, ಸಾಮಾಜಿಕ ಅವಹೇಳನ, ಆರ್ಥಿಕವಾಗಿ ಹದೋಗತಿ ಹೊಂದಿದ್ದಾರಾ? ಹಾಗಾದರೆ ಕೂಡಲೇ ಸಂಪರ್ಕಿಸಿ ಮೈಂಡ್ ಕೇರ್ ಫೌಂಡೇಶನ್, ಕೆಂಗೇರಿ, ಬೆಂಗಳೂರು. ನಮ್ಮ ಕೇಂದ್ರದಲ್ಲಿ ಮದ್ಯಪಾನ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆ ನೀಡುವ ನುರಿತ ವೈದ್ಯರ ತಂಡ ಹಾಗೂ ಆರೋಗ್ಯ ಸಲಹೆಗಾರರು, ಮಾನಸಿಕ ತಜ್ಞರು, ಕ್ಲಿನಿಕಲ್ ಸೈಕಾಲಜಿಸ್ಟ್, ಜನರಲ್ ಫಿಜಿಷಿಯನ್, MSW ಸೋಷಿಯಲ್ ವರ್ಕರ್, ಕೌನ್ಸಿಲರ್, ಯೋಗ ತರಬೇತುದಾರರು, ವ್ಯಸನ ಸಲಹೆಗಾರರ ಸೌಲಭ್ಯವಿದೆ.